ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ಅಡಿಲೈಡ್ ಟೆಸ್ಟ್ ನ ಸೋತಾಗಿಂದ ಎಲ್ಲರೂ ಸೈಕ್ ಆಗಿರ್ತೀರ ಕ್ರಿಕೆಟ್ ಫ್ಯಾನ್ಸ್ಗಳೆಲ್ಲ. WTCಗೆ ಕ್ವಾಲಿಫೈ ಆಗುತ್ತಾ, ಫೈನಲ್ಸ್ಗೆ ಆಗೋದಿಲ್ಲ, ಇವಾಗ ತಲೆನೋವಾಗಿ ಕೂತ್ಕೊಂಡಿದೆ. ಇಂಡಿಯಾ 1-1 ಮಾಡ್ಕೊಂಡಿರೋದ್ರಿಂದ ಸೀರೀಸು. ಇನ್ನು ಬರೋಂಥ ಮ್ಯಾಚ್ಗಳೇನಿದ್ದಾವೆ ಗೆದ್ರೆ ಕ್ವಾಲಿಫೈ ಆಗ್ತಾರಾ ಅಥವಾ ಸಿನಾರಿಯೋ ಏನಾದ್ರು ಇದೆಯಾ, ಡಿಪೆಂಡೆನ್ಸಿ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಇವಾಗ ಸದ್ಯ ಮಟ್ಟಿಗೆ ನೋಡ್ತು ಅಂತಂದರೆ ಇಂಡಿಯಾ ಏನಾದ್ರು ಇನ್ ಕೇಸ್ ಆ ಸಿನಾರಿಯೋ ಆಗೆಲ್ಲ ಬಂದ್ಬಿಡೋಣ. ಫಸ್ಟು ಪಾಯಿಂಟ್ಸ್ ಟೇಬಲ್ನ ಡಿಸ್ಪ್ಲೇ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇಂಡಿಯಾ ಫಸ್ಟ್ನೇ ಸ್ಥಾನಕ್ಕೆ ಹೋಗಿತ್ತು ಫಸ್ಟ್ ಟೆಸ್ಟ್ನ ಗೆದಾದ್ಮೇಲೆ, ಇವಾಗ 3ನೇ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದೆ. ಫಸ್ಟ್ ಟೆಸ್ಟ್ ಗೆದಾದ್ಮೇಲೆ 61.05% ಇದ್ದಂಥ ಇಂಡಿಯಾ ಇವಾಗ 57.29%ಗೆ ಬಂದಿದೆ. ಆಸ್ಟ್ರೇಲಿಯಾದವ್ರದ್ದು 57.somewhat% ಇದ್ರು, ಅವ್ರು ಥರ್ಡ್ ಸ್ಥಾನದಲ್ಲಿದ್ದರು. ಅವರು ಇವಾಗ ಫಸ್ಟ್ನೇ ಸ್ಥಾನಕ್ಕೆ ಹೋಗಿದ್ರೆ 60.71% ಮೂಲಕ. ಆ್ಯಂಡ್ ಸೌತ್ ಆಫ್ರಿಕಾದವರು ಫಸ್ಟ್ ಮ್ಯಾಚ್ನ ಗೆದ್ದಿದ್ದಾರಲ್ಲ, ಸೊ ಆದ್ದರಿಂದ ಸೌತ್ ಆಫ್ರಿಕಾದವ್ರು ಸಖತ್ತಾಗಿ ಆಡ್ತಾ ಇರೋದು ಶ್ರೀಲಂಕಾ ಮೇಲೆ. ಅವರು ಸೆಕೆಂಡ್ ಪೊಸಿಷನಲ್ಲಿದ್ದಾರೆ. ಆ್ಯಂಡ್ ಎರಡನೇ ಟೆಸ್ಟು ಕೂಡ ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ. ಎರಡನೇ ಟೆಸ್ಟ್ ಒಂದು ಸ್ವಲ್ಪ ಕುತೂಹಲದಲ್ಲಿದೆ, ಏನು ಬೇಕಾದ್ರೂ ಆಗ್ಬೋದು. ಅದನ್ನು ಗೆಲ್ತು ಅಂತಂದರೆ ಸಿಕ್ಕಾಪಟ್ಟೆ ಒಂಥರ ಕಂಫರ್ಟಬಲ್ ಆಗಿ ಕಾಣಿಸ್ಕೊಂತಾರೆ. ಸೌತ್ ಆಫ್ರಿಕಾಗೆ ಆ್ಯಕ್ಚುಲಿ ಇನ್ನೂ ಎರಡೋ ಮೂರೋ ಮ್ಯಾಚ್ ಇದೆ ಅಂತ ಕಾಣಿಸುತ್ತೆ. ಪಾಕಿಸ್ತಾನ ಮೇಲೆ 2-3 ಮ್ಯಾಚ್ ಇದೆ. ಅದು ಹೋಮ್ ಮ್ಯಾಚ್ ಅಂತ ಕಾಣಿಸುತ್ತೆ. ಸೊ ಓಕೆ, ಅದು ಏನಾದ್ರು ಗೆಲ್ತು ಅಂತಂದರೆ ಇಲ್ಲಿ ಇಂಡಿಯಾಗೆ ಸಿಕ್ಕಾಪಟ್ಟೆ ಸೈಕ್ ಆಗೋಗ್ಬಿಡುತ್ತೆ. ಬಟ್ ಇಲ್ಲಿ ಸೀನಲ್ಲಿ ಇರೋದು ಯಾರು ಅಂತಂದರೆ ಇಂಡಿಯಾ, ಸೌತ್ ಆಫ್ರಿಕಾ ಆ್ಯಂಡ್ ಆಸ್ಟ್ರೇಲಿಯಾ, 3 ಟೀಮ್ಗಳು ಸೀನಲ್ಲಿ ಇರೋದು ಮಗ. ಇನ್ನು 3 ಟೀಮ್ದು ಸಿನಾರಿಯೋಸ್ ವಿಚಾರಕ್ಕೆ ಬಂತು ಅಂತಂದರೆ ಮಗ ಯಾರಿಗೆ ಚಾನ್ಸ್ ಇದೆ ಇವಾಗ ಸದ್ಯದ ಮಟ್ಟಿಗೆ ಟಾಪ್ 2 ಟೀಮ್ಸಲ್ಲಿ ಇರುವಂಥವ್ರಿಗೆ ಹೈಯೆಸ್ಟ್ ಪಾಸಿಬಲ್ ಚಾನ್ಸ್ ಅಂತ ಹೇಳ್ಬೋದು. ಇಂಡಿಯಾಗೂ ಕೂಡ ಚಾನ್ಸ್ ಇದೆ. ಇಂಡಿಯಾ ಏನಾದ್ರು ಎಲ್ಲ ಮ್ಯಾಚ್ನು ಗೆಲ್ತು ಅಂದರೆ ನಾವು ಇರೋವಂಥ 3 ಮ್ಯಾಚ್ನು ಗೆದ್ಬಿಟ್ಟು 4-1 ಸೀರೀಸ್ ಮಾಡ್ತು ಅಂತಂದರೆ ಯಾರದೇ ಅಡ್ಡಿ ಆತಂಕ ಇಲ್ಲದಂಗೆ ಕನ್ವಿನ್ಸಿಂಗ್ ಆಗಿ ಕ್ವಾಲಿಫೈ ಆಗ್ಬೋದು ಗುರು. ಅದೇ ಏನಾದ್ರು ಒಂದು ಮ್ಯಾಚ್ನ ಸೋಲ್ತು ಅಂತಾನೆ ಇಂಡಿಯಾ, ಇಲ್ಲಿಂದ 1 ಮ್ಯಾಚ್ನ ಸೋಲ್ತು ನಾನು ಡ್ರಾ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ ಗುರು. ಸೀರೀಸಲ್ಲಿ ಯಾವುದೇ ಮ್ಯಾಚ್ ಕೂಡ ಡ್ರಾ ಆಗಲ್ಲ, ಎಲ್ಲ ಮ್ಯಾಚ್ನು ಕೂಡ ರಿಸಲ್ಟ್ ಬಂದೇ ಬರುತ್ತೆ. ನಾನು ಪಕ್ಕಾ ಖಂಡಿತವಾಗಿ ಹೇಳ್ತಿದ್ದೀನಿ, ಎಲ್ಲ ಮ್ಯಾಚು ಕೂಡ ರಿಸಲ್ಟ್ 100% ಶ್ಯೂರ್ ಆಗಿ ಬಂದೇ ಬರುತ್ತೆ. ಅದರಿಂದ ಡ್ರಾ ಬಗ್ಗೆ ಮಾತಾಡೋದು, ಇವಾಗ 2-2 ಆಗುತ್ತೆ ಅಂತ ಅನ್ಕೊಳೋದು ಸೀರೀಸು, ಆಮೇಲೆ 3-1 ಆಗುತ್ತೆ ಅಂತ ಅನ್ಕೊಳೋದು, ಒಂದು ಮ್ಯಾಚ್ ಡ್ರಾ ಆಗುತ್ತೆ ಅಂತ ಅನ್ಕೊಳೋದು, ಎಡಗಡೆ ಮೇಲೆ ದೀಪ ಆಡುವಂಥದ್ದು, ಇದೆಲ್ಲ ನಾನು ಹೇಳೋದಿಲ್ಲ. ಪಕ್ಕ ಡ್ರಾ ಅಂತೂ ಯಾವುದು ಆಗೋದಿಲ್ಲ, ರಿಸಲ್ಟ್ ಅಂತೂ ಖಂಡಿತ ಬಂದೇ ಬರುತ್ತೆ. ಇಲ್ಲಿ ಇಂಡಿಯಾ ಏನಾದರೂ 4-1 ಸೀರೀಸ್ನ ಮಾಡ್ತು ಅಂತಂದರೆ 4 ಮ್ಯಾಚ್ ಗೆದ್ದು 1 ಮ್ಯಾಚ್ನ ಆಸ್ಟ್ರೇಲಿಯಾ ಆಲ್ರೆಡಿ ಗೆದ್ದಿದೆ, 1-1 ಆಗಿದೆ ಸೀರೀಸು. 4-1 ಸೀರೀಸ್ ಆಗಿ ಇಂಡಿಯಾ ಏನಾದ್ರು ಸೀರೀಸ್ನ ಗೆದ್ರು ಅಂತಂದರೆ ಯಾರದೇ ಅಡ್ಡಿ ಆತಂಕ ಇಲ್ಲದಂಗೆ ಕನ್ವಿನ್ಸಿಂಗ್ ಆಗಿ ಕ್ವಾಲಿಫೈ ಆಗ್ತಾರೆ. ಇಂಡಿಯಾ ಏನಾದ್ರು ಆ ಥರ ಮಾಡ್ತು ಅಂತಂದರೆ ನಮ್ಮ ಇಂಡಿಯಾದು ಎಷ್ಟಾಗುತ್ತೆ, 64% ಆಗುತ್ತೆ. 64% ಮೂಲಕ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ. ಆಸ್ಟ್ರೇಲಿಯಾದ ಎಷ್ಟು ಬಂದ್ಬಿಡುತ್ತೆ, ಅರೌಂಡು 57% ಏನೋ ಬರುತ್ತೆ ಅಂತ ಕಾಣಿಸುತ್ತೆ, ಅಥವಾ ಅದಕ್ಕಿಂತ ಕೆಳಗಡೆ ಹೋಗುತ್ತೆ ಅಂತ ಕಾಣಿಸುತ್ತೆ. ಇನ್ ಕೇಸ್ ಏನಾದ್ರು ಈ ಥರ ಆಯಿತು ಅಂದರೆ 4-1 ಆಯಿತು ಅಂತಂದರೆ ಅವರು ಶ್ರೀಲಂಕಾ ಮೇಲೆ 2 ಮ್ಯಾಚ್ನು ಕೂಡ ಗೆಲ್ಲಬೇಕಾಗಿ ಬರುತ್ತೆ. ಸೌತ್ ಆಫ್ರಿಕಾ ಮೇಲೆ ಕಾಂಪಿಟೇಷನ್ ಬೀಳ್ತಾರೆ ಅವರು, ನಮ್ಮ ಮೇಲೆ ಕಾಂಪಿಟೇಷನ್ಗೆ ಬರೋದಿಲ್ಲ ಅವರು. ಸೌತ್ ಆಫ್ರಿಕಾ ಮತ್ತು ಪಾಕಿಸ್ತಾನದ ಸೀರೀಸ್ ನಡೀತಲ್ಲ, ಸೊ ಆ ಸೀರೀಸು ಕೂಡ ಕಾಂಪಿಟೇಟಿವ್ ಆಗಿರುತ್ತೆ. ಅದು ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ಕಾಂಪಿಟೇಷನ್ ಆಗಿರುತ್ತೆ. ಇವಾಗ ಕರೆಂಟ್ಲಿ ನಡೀತಾ ಇದೆ ಸೌತ್ ಆಫ್ರಿಕಾದು ಸೆಕೆಂಡ್ ಟೆಸ್ಟ್ ಮ್ಯಾಚು. ಸೊ ಅದರಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದರಲ್ಲಿ ಶ್ರೀಲಂಕಾಗೆ ಸ್ವಲ್ಪ ಬೆಟರ್ ಆಗಿರುತ್ತೆ, ನಮ್ಮ ಇಂಡಿಯಾಗೂ ಕೂಡ ಸ್ವಲ್ಪ ಕನ್ವಿನ್ಸಿಂಗ್ ಆಗಿರುತ್ತೆ. ಟು ಬಿ ಇನ್ ಎ ಸೇಫರ್ ಸೈಡ್ ನೋಡ್ತು ಅಂತಂದರೆ ಪಾಕಿಸ್ತಾನದವರು ಕೂಡ ಗೆದ್ರು ಅಂತಂದರೆ ಚೆನ್ನಾಗಿರುತ್ತೆ. ಪಾಕಿಸ್ತಾನದವ್ರು ಗೆಲ್ಲಬೇಕಲ್ಲ, ಅಲ್ಲಿ ಸೌತ್ ಆಫ್ರಿಕಾ ಡಾಮಿನೇಟ್ ಮಾಡೋದು ಯಾಕೋ ಡೌಟ್ ಕಾಣಿಸ್ತಿಲ್ಲ. ಭಯ ಅಂತೂ ಇದ್ದಿದ್ದೇನೆ, ಏನಾಗುತ್ತೆ ಅಂತ ನೋಡೋಣ. ಒಟ್ಟಿನಲ್ಲಿ ಏನಾಗುತ್ತೆ ಅಂತ ಸದ್ಯದ ಮಟ್ಟಿಗಂತೂ ಏನು ಹೇಳೋಕ್ಕಾಗೋದಿಲ್ಲ ಗುರು. ಇಲ್ಲ, ಶೋರ್ ಆಗಿ ಅವ್ರು ಕ್ವಾಲಿಫೈ ಆಗಿಬಿಡ್ತಾರೆ. ಆಸ್ಟ್ರೇಲಿಯಾದವರು ಅಷ್ಟೇ ಶೋರ್ ಆಗಿ ಅವ್ರು ಕ್ವಾಲಿಫೈ ಆಗಿಬಿಡ್ತಾರೆ. ಸೌತ್ ಆಫ್ರಿಕಾದವರು ಶೋರಾಗಿ ಕ್ವಾಲಿಫೈ ಆಗಿಬಿಡ್ತಾರೆ ಅಂತ ಏನೂ ಹೇಳೋಕ್ಕಾಗೋದಿಲ್ಲ. 3 ಟೀಮಲ್ಲಿ ಯಾರು ಬೇಕಾದರೂ ಕ್ವಾಲಿಫೈ ಆಗ್ಬೋದು ಆ್ಯಂಡ್ ಯಾರು ಬೇಕಾದರೂ ಎಕ್ಸಿಟ್ ಆಗ್ಬೋದು. ಆ ಥರ ಇದೆ ಕರೆಂಟ್ ಸಿನಾರಿಯೋ ಅಂತೂ. ಯಾಕಂದರೆ ಇಂಡಿಯಾನ 2-2 ಅನ್ಸೋತಿಲ್ಲ, ಅಜೀಬಾಗಿ ಆಡ್ಬಿಟ್ಟು ಅನ್ಸೋತಿಲ್ಲ. ಫಸ್ಟ್ ಮ್ಯಾಚ್ ಅಂತೂ ಡಾಮಿನೇಟ್ ಮಾಡ್ಕೊಂಡು ಹೋಗಿದ್ರು, ಸೆಕೆಂಡ್ ಮ್ಯಾಚು ಡಾಮಿನೇಟ್ ಮಾಡ್ಕೊಂಡು ಸೋತರು. ಸೊ ಆ ಥರ ಒಂಥರ ಏರುಪೇರು ಗ್ರಾಫಲ್ಲಿ ಮೇಲ್ಗಡೆ ಕೆಳಗಡೆ ಎಲ್ಲ ಹೋಗ್ತಾನೆ ಇದೆ. ಇನ್ನು 3-1 ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. 3-2 ಇನ್ ಕೇಸ್ ಏನಾದರೂ ಇಂಡಿಯಾ 2 ಮ್ಯಾಚ್ನ ಇಲ್ಲಿಂದ ಗೆದ್ದು ಟೋಟಲಾಗಿ 3 ಮ್ಯಾಚ್ ಗೆದ್ದು ಆಸ್ಟ್ರೇಲಿಯಾನು ಕೂಡ 1 ಮ್ಯಾಚ್ನ ಗೆಲ್ಲ ಥರ ಸೀನ್ ಏನಾದರೂ ಆಯಿತು ಅಂತ ಅಂದರೆ ಅವಾಗ ನಮ್ಮ ಇಂಡಿಯಾದು ಪರ್ಸೆಂಟೇಜ್ ಬಂದ್ಬಿಟ್ಟು 58.77% ಬರುತ್ತೆ. 3-2 ಸೀರೀಸ್ ಆಗಿ ಸೀರೀಸ್ನ ಗೆಲ್ತು ಅಂತಂದರೆ ಅವಾಗ ಡಿಪೆಂಡೆನ್ಸಿ ಅನ್ನೋದು ಬರುತ್ತೆ ಮಗ. 3-2 ಆಯಿತು ಅಂತಂದರೆ ಅವಾಗ ಡಿಪೆಂಡೆನ್ಸಿ ಬರುತ್ತೆ ಮಗ. ಇಂಡಿಯಾ 4 ಮ್ಯಾಚ್ನ ಗೆದ್ಬಿಡ್ತು ಅಂತಂದರೆ ಯಾವುದೇ ಡಿಪೆಂಡೆನ್ಸಿ ಬರೋದಿಲ್ಲ. ಟೋಟಲ್ ಆಗಿ ಓವರಾಲ್ ಆಗಿ 4-1 ಆಯಿತು ಅಂದರೆ ಯಾವುದೇ ಡಿಪೆಂಡೆನ್ಸಿ ಬರೋದಿಲ್ಲ. 3-2 ಆಯಿತು ಅಂತಂದರೆ ಅವಾಗ ಡಿಪೆಂಡೆನ್ಸಿ ಬರುತ್ತೆ. ಸೌತ್ ಆಫ್ರಿಕಾ ಸೀನಲ್ಲಿ ಬರ್ತಾರೆ, ಆಮೇಲೆ ಇವರು ಕೂಡ ಆಸ್ಟ್ರೇಲಿಯಾ ಕೂಡ ಸೀನಲ್ಲಿ ಇದ್ದಾರೆ ಆಲ್ರೆಡಿ. ಸೊ ಇವರಿಬ್ಬರ ಮೇಲೂ ಕೂಡ ಒಂಥರ ಕಣ್ಣಿಟ್ಕೊಂಡು ಕೂತ್ಕೋಬೇಕು, ಏನಾಗುತ್ತೆ ಅನ್ನೋ ಥರ. ಶ್ರೀಲಂಕಾ ಸೀರೀಸ್ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೋಬೇಕು, ಆಮೇಲೆ ಸೌತ್ ಆಫ್ರಿಕಾ ವರ್ಸಸ್ ಪಾಕಿಸ್ತಾನ ಸೀರೀಸ್ ಏನಿದೆ ಅದ್ರ ಮೇಲೆ ಕೂಡ ಕಣ್ಣಿಟ್ಕೊಂಡು ಕೂತ್ಕೋಬೇಕು. ಆ ಥರ ಸೀನು ಆಗುತ್ತೆ ಮಗ. ಆಸ್ಟ್ರೇಲಿಯಾದವರು ಒಂದು ಸ್ವಲ್ಪ ಬೆಟರ್ ಆಗಿರ್ತಾರೆ. ಇನ್ ಕೇಸ್ ಏನಾದರೂ ಇಂಡಿಯಾನ ಇನ್ನೊಂದು ಮ್ಯಾಚ್ ಸೋತೋಗ್ಬಿಡ್ತು ಅಂತಂದರೆ ಆಸ್ಟ್ರೇಲಿಯಾ
ಇಂಡಿಯಾಗಿಂತ ಬೆಟರ್ ಆಗಿರ್ತಾರೆ. 3-2 ಸೀರೀಸ್ ಆಯಿತು ಅಂತಂದರೆ ಆಸ್ಟ್ರೇಲಿಯಾ ಬೆಟರ್ ಆಗಿರ್ತಾರೆ. ಅವ್ರು ಸೀರೀಸ್ನ ಸೋಲ್ಬೋದು ಆಸ್ಟ್ರೇಲಿಯಾದವರು, ಬಟ್ ಇಂಡಿಯಾಗಿಂತ ಬೆಟರ್ ಆಗಿರ್ತಾರೆ ಮಗ. ಆದ್ದರಿಂದ ಸೌತ್ ಆಫ್ರಿಕಾನೇ ನೆಗೆಟ್ ಮಾಡಬೇಕು ಅಂತಂದರೆ ಸೌತ್ ಆಫ್ರಿಕಾ ಪಾಕಿಸ್ತಾನ ಮೇಲೆ ಸೋಲ್ಬೇಕು ಅಂತ ನಾವು ಅನ್ಕೋಬೇಕು. ಆ್ಯಂಡ್ ಆಸ್ಟ್ರೇಲಿಯಾ ಕೂಡ ಟು ಬಿ ಇನ್ ದ ಸೇಫರ್ ಸೈಡು, ಆಸ್ಟ್ರೇಲಿಯಾ ಕೂಡ ಶ್ರೀಲಂಕಾ ಮೇಲೆ ಒಂದು ಮ್ಯಾಚ್ ಡ್ರಾ ಮಾಡ್ಕೋಬೇಕು ಅಥವಾ ಒಂದು ಮ್ಯಾಚ್ನ ಸೋಲ್ಬೇಕು ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಕು ನಾವು. ಒಟ್ಟಲ್ಲಿ ಈ ಪಾಕಿಸ್ತಾನ್ ವರ್ಸಸ್ ಸೌತ್ ಆಫ್ರಿಕಾ ಸೀರೀಸ್ ಏನಿದೆ, ಆಸ್ಟ್ರೇಲಿಯಾ ವರ್ಸಸ್ ಶ್ರೀಲಂಕಾ ಸೀರೀಸ್ ಏನಿದೆ, ಸೊ ಈ ಸೀರೀಸ್ ಮೇಲೆ ಇವೆರಡು ಸೀರೀಸ್ ಮೇಲೆ ನಿಂತಿರುತ್ತೆ ಅಂತ ಅನ್ನಿಸ್ತಾ ಇದೆ. ಇನ್ ಕೇಸ್ ಏನಾದರೂ 3-2 ಸೀರೀಸ್ ಆಯಿತು ಅಂತ ಅಂದರೆ 3-2 ಸೀರೀಸ್ ಆಗದೆ 2-2 ಸೀರೀಸ್ ಆಗೋಗ್ಬಿಡ್ತು ಅಂದ್ರೂ ಕೂಡ ಇವೆರಡು ಸೀರೀಸ್ ಮೇಲೆ ಕಣ್ಣಿಟ್ಟಿರಲೇಬೇಕು. ಅವಾಗ ಸೌತ್ ಆಫ್ರಿಕಾ ಸೋಲ್ಬೇಕು ಅಂತ ಅನ್ಕೊಬೇಕು, ಈ ಕಡೆ ಆಸ್ಟ್ರೇಲಿಯಾ ಸೋಲ್ಬೇಕು ಅಂತ ಅನ್ಕೊಬೇಕು. ಓಕೆ, ಯಾವುದನ್ನ ಒಂದು ಟೀಮು ಹೆವಿಯಾಗಿ ಸೋಲ್ಬೇಕು ಅಂತ ಅನ್ಕೋಬೇಕು ಗುರು. ಪಾಕಿಸ್ತಾನ ಮೇಲೆ 2 ಮ್ಯಾಚ್ ಏನಿದೆ, ಆ 2 ಮ್ಯಾಚ್ನು ಕೂಡ ಉಡಾಯಿಸ್ಕೊಂಡು ಸೋಲ್ಬೇಕು ಸೌತ್ ಆಫ್ರಿಕಾ ಅಂತ ಅನ್ಕೋಬೇಕು. ಇಲ್ಲಾಂದರೆ ಶ್ರೀಲಂಕಾ ಏನಿದೆ ಅದು 2 ಮ್ಯಾಚ್ ಕೂಡ ಉಣಿಸ್ಕೊಂಡು ಹೋಗಬೇಕು. ಅಂದರೆ ಶ್ರೀಲಂಕಾ ಗೆಲ್ಲಬೇಕು, ಆಸ್ಟ್ರೇಲಿಯಾ ಉಣಿಸ್ಕೊಂಡು ಹೋಗಬೇಕು ಅಂತ ಅನ್ಕೋಬೇಕು. ಆ ಥರ ಬರಬೇಕು. 2-3 ಏನಾದ್ರು ಸೀರೀಸ್ ಆಯಿತು ಅಂತಂದರೆ ಮಗ ಇಂಡಿಯಾ ಕನಸು ಆಲ್ಮೋಸ್ಟ್ ಭಗ್ನ ಆದಂಗೆ ಇರುತ್ತೆ. ಇನ್ನು ಒಂದು ಮ್ಯಾಚ್ನು ಕೂಡ ಸೋಲ್ಬಾರ್ದು ಗುರು ಇಂಡಿಯಾ. ಇನ್ನು ಮಿಕ್ಕಿರೋಂಥ 3 ಮ್ಯಾಚ್ನು ಕೂಡ ಗೆಲ್ಲೇಬೇಕು. ಸೇಫಾಗಿ ಕ್ವಾಲಿಫೈ ಆಗಬೇಕು ಅಂತಂದರೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಕ್ವಾಲಿಫೈ ಆಗಬೇಕು ಅಂತಂದರೆ, ಇಲ್ಲಾಂದರೆ ಡಿಪೆಂಡೆನ್ಸಿ ಬರುತ್ತೆ. ಸೌತ್ ಆಫ್ರಿಕಾ ಕೂಡ ಸಖತ್ತಾಗಿ ಕಾಣಿಸ್ಕೊಂತಿದೆ, ಅವ್ರೇನು ಸೋಲೋ ಥರ ಕಾಣಿಸ್ಕೊಂತಿಲ್ಲ. ಆ್ಯಂಡ್ ಆಸ್ಟ್ರೇಲಿಯಾನು ಕೂಡ ಹೋಗ್ಬಿಟ್ಟು ಸೋಲ್ತಾರೆ ಶ್ರೀಲಂಕಾ ಮೇಲೆ ಅಂತಲೂ ಕೂಡ ಅನ್ನಿಸ್ತಿಲ್ಲ. ಆ್ಯಂಡ್ ಪಾಕಿಸ್ತಾನ ಕೂಡ ಸೌತ್ ಆಫ್ರಿಕಾಗೆ ಹೊಡಿತಾರೆ ಅಂತಲೂ ಕೂಡ ಅನ್ನಿಸ್ತಿಲ್ಲ. ಎಲ್ಲ ಮ್ಯಾಚ್ನು ಕೂಡ ಗೆಲ್ಲುವಂಥ ಸಾಧ್ಯತೆ ಇದೆ. ಆಸ್ಟ್ರೇಲಿಯಾ ಆಗಿರಲಿ ಸೌತ್ ಆಫ್ರಿಕಾ ಆಗಿರಲಿ, ಇಲ್ಲಿ ಡಿಪೆಂಡೆನ್ಸಿ ಬರೋ ಮಾತೇ ಇಲ್ಲ. ಇನ್ನು ಒಂದು ಮ್ಯಾಚ್ನ ಸೋಲ್ತು ಅಂತಂದರೆ ಅವಾಗ ಬುಡಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಇಂಡಿಯಾಗೆ. ಸೌತ್ ಆಫ್ರಿಕಾ ಸೀನಲ್ಲಿರ್ತಾರೆ ಆ್ಯಂಡ್ ಆಸ್ಟ್ರೇಲಿಯಾ ಯಾವಾಗಲೂ ಸೀನಲ್ಲೇ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಇಂಡಿಯಾ ಒಂದು ಮ್ಯಾಚ್ನ ಸೋಲಂಗಿಲ್ಲ, ಅದು ಸೋಲುತ್ತಾ ಅಥವಾ ಇನ್ನು ಮಿಕ್ಕಿರೋಂಥ 3 ಮ್ಯಾಚು ಹ್ಯಾಟ್ರಿಕ್ ಹೊಡಿತಾರೆ ಅಂತ ಅನ್ನಿಸ್ತಿದೆಯಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.